ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ ಬೆಡ್ಶೀಟ್ ಮಡಿಕೊಂಡು ಕೈ ಕಾಲು ಮುಖ ತೊಳ್ಕೊಂಡು ಬ್ರಷ್ ಮಾಡ್ಕೊಂಡು ನೀರು ಕುಡಿಯೋಕೆ ಕೂತ್ಕೊಂಡು ನೀರು ಕುಡಿತಾ ಯೋಚನೆ ಮಾಡ್ತಿದ್ದೆ 2-3 ದಿನದಿಂದ ಕ್ಲಾಸ್ ಅಟೆಂಡ್ ಮಾಡಿಲ್ಲ ಅಂದ್ಬಿಟ್ಟು ಬೇಗ ರೆಡಿಯಾಗಿ ಕಾಲೇಜ್ಗೆ ಹೋಗೋಣ ಅಂದ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡಿದೆ. ಇವತ್ತು ಅಮ್ಮನ ವಾರ ಆಗಿತ್ತು, ಸೊ ಅದಕ್ಕೆ ದೇವ್ರ ದ್ವೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ ನಿನ್ನೆ ಏಕಾದಶಿ ಇದ್ದಿದ್ದ ಕಾರಣಕ್ಕೆ ನಮ್ಮ ಕೃಷ್ಣನ ಫೇವ್ರೇಟ್ ಮಾಡಿ ನಮ್ಮ ಕೃಷ್ಣಗೆ ಸ್ವಲ್ಪ ನೈವೇದ್ಯ ತೋರಿಸಿ ಆಮೇಲೆ ನಾವು ನಾಷ್ಟ ಮಾಡೋಣ ಅಂತಂದ್ಬಿಟ್ಟು ನೈವೇದ್ಯ ತೋರಿಸ್ತಿದ್ದೆ. ನೈವೇದ್ಯ ತೋರಿಸಾದ್ಮೇಲೆ ಗಿಡಕ್ಕೆಲ್ಲ ನೀರು ಹಾಕೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ಕೊಂಡು ಬಂದು ಗಿಡಕ್ಕೆ ನೀರು ಹಾಕ್ಬೇಕಾದ್ರೆ ನನ್ನ ರೂಮೆಲ್ಲ ಬರೀ ಮಾವಿನ ಹಣ್ಣೇ ವಾಸನೆ ಬರ್ತಿತ್ತು. ಮಾವಿನ ಹಣ್ಣು ಅಂದರೆ ನನ್ನ ಪಂಚಪ್ರಾಣ. ಅದಕ್ಕೆ ನಮ್ಮ ಅಣ್ಣ ಬೆಂಗಳೂರಿಗೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಒಂದು ಕ್ಯಾರೆಟ್ ಫುಲ್ ತೊಗೊಬಂದು ಮಡಗಿದ್ದ ನನ್ನ ರೂಮ್ ಒಳಗಡೆ, ಯಾವಾಗ ಬೇಕು ಅವಾಗ ತಿನ್ಕೊ ಅಂತ ಅಂದ್ಬಿಟ್ಟು. ಸೊ ನೀರು ಹಾಕ್ಬೇಕಾದ್ರೆ ನನಗೆ ಸಿಕ್ಕಿದ್ದು ನನಗೆ ಕಾಲೇಜಲ್ಲಿ ಪಾಟ್ ಪೇಂಟಿಂಗ್ ಮಾಡಿದ್ದು ಪಾಟು. ಸೊ ಆ್ಯಕ್ಚುಲಿ ಇದು ಪಾಟ್ ಅಲ್ಲ, ಸೊ ನಾನು ಪಾಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಿದ್ದೀನಿ. ಸೊ ಇದ್ರಲ್ಲಿ ಏನಾದ್ರು ಒಂದು ಪ್ಲ್ಯಾಂಟ್ ಹಾಕಬೇಕು ಅಂತ ಆಸೆ ಆಗ್ತಿದೆ, ಬಟ್ ಇಷ್ಟು ಚಿಕ್ಕ ಪಾಟ್ಗೆ ಯಾವ ಪ್ಲ್ಯಾಂಟ್ ಹಾಕ್ಲಿ ಅಂತ ಗೊತ್ತಾಗ್ತಿಲ್ಲ. ನಿಮಗೆ ಗೊತ್ತಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನಾಷ್ಟ ಮಾಡ್ಕೊಂಡು ನನ್ನ ಫೇವ್ರೇಟ್ ತಾರಕ್ ಮೆಹ್ತಾ ಶೋ ನೋಡ್ಕೊಂಡು ಕೂತ್ಕೊಂಡು ಊಟ ಮಾಡ್ಕೊಂಡು ಬೇಗ ಬ್ಯಾಕ್ ಪ್ಯಾಕ್ ಮಾಡ್ಕೊತಿದ್ದೆ. ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಕಾಲೇಜ್ಗೆ ಹೊರಡೋಣ ಅಂತ ಹೊರಡ್ಕೊಂಡು ಜಿಮ್ಮಿಗೆ ಬಾಯ್ ಜಿಮ್ಮಿ ಅಂತ ಹೇಳಿ, ಇವತ್ತು ಅಮ್ಮನ ವಾರ ಆಗಿತ್ತು, ಅದಕ್ಕೆ ಅಮ್ಮನ ದರ್ಶನ ತೊಗೊಂಡು ಹೋಗಿ ಕಾಲೇಜಿಗೆ ಹೋಗೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಸ್ ಸ್ಟಾಪ್ಗೆ ಹೋದರೆ ಬಸ್ಸೆಲ್ಲ ಖಾಲಿ ಜಾಲಿ ಅಂದ್ಕೊಂಡು ಬಸ್ ಹತ್ಕೊಂಡು ಕಾಲೇಜಿಗೆ ಬಂದೆ. ಸೊ ಎಷ್ಟೇ ಟ್ರೈ ಮಾಡಿದ್ರು ನಮಗೆ ಸೇರಿಸ್ಕೊಳ್ಳಲ್ಲ ಅಂತ ಗೊತ್ತಿದ್ರೂ ಬೇಗ ಹೋಗೋದಕ್ಕೆ ಟ್ರೈ ಮಾಡ್ತಿದ್ವಿ. ಹೋಗ್ತಾ ರಾಧಿಕಾ ಮತ್ತು ರಿತಿಕನ್ನ ಎತ್ತಾಕೊಂಡು ಕಾಲೇಜಿಗೆ ರೀಚ್ ಆದ್ವಿ. ಆಮೇಲೆ ಕೊನೆಗೂ ನಮಗೆ ಸೇರಿಸ್ಕೊಳ್ಳಿಲ್ಲ ಒಳಗಡೆ. ಅದಕ್ಕೆ ನಮ್ಮ ಸೀನಿಯರ್ಸ್ ಕ್ಲಾಸಿಗೆ ಹೋಗಿ ರೆಕಾರ್ಡ್ ಬರ್ಕೊಂಡು ಕೂತಿದ್ವಿ. ಸೊ ಹಾಗೆ ಬ್ರೇಕ್ ಬಂದಿತ್ತು. ಸೊ 15 ಮಿನಿಟ್ಸಲ್ಲಿ ಬೇಗ ನಾಷ್ಟ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಾಕ್ಸ್ ಓಪನ್ ಮಾಡಿ ನಾನು ರಾಧಿಕಾ ಎಲ್ಲ ನಾಷ್ಟ ಮಾಡ್ಕೊಂಡು ಕಾರಿಡಾರಲ್ಲಿ ನಿಂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ. ಸೊ ಕ್ಲಾಸೆಲ್ಲ ಮುಗಿಸ್ಕೊಂಡು 1:30ಗೆ ಹೋಗ್ತಿರ್ಬೇಕಾದ್ರೆ ಬಿಸಿಲು ಜಾಸ್ತಿ ಇತ್ತು ಅಂತ ಸ್ವಲ್ಪ ಕೋಲ್ಡ್ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ತಿನ್ಕೊಂಡು ಕೆಂಗೇರಿಗೆ ಹೋಗಿ ಬಸ್ ಹತ್ಕೊಂಡಾದ್ಮೇಲೆ ಮನೆಗೆ ಬಂದಮೇಲೆ ನಮ್ಮ ಜಿಮ್ಮಿ ಫುಲ್ ಖುಷಿಯಾಗ್ಬಿಟ್ಟಿದ್ದ. ಬಲ್ಲೆ ಅಂದ್ಕೊಂಡು ಇಲ್ಲಿ ನನ್ನ ಮಿನಿ ವ್ಲಾಗ್ ಡೇ 38 ಮಿನಿ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ಬಾಯ್.